10 ಲೀಟ್ರ್ ಕ್ಯಾನು, 7 ಲೀಟ್ರ್ ಕ್ಯಾನು, 3 ಲೀಟ್ರ್ ಕ್ಯಾನು. 10 ಲೀಟ್ರ್ ಕ್ಯಾನ್ ತುಂಬ ಪೆಟ್ರೋಲ್ ಇರ್ತದೆ. ಈ 10 ಲೀಟ್ರ್ ಕ್ಯಾನಿರೋ ಪೆಟ್ರೋಲ್ನ ನಾವು 5 ಲೀಟ್ರ್ ಸಮ ಮಾಡಬೇಕು. ಈ 2 ತಗೊಂಡು ಖಾಲಿ ಕ್ಯಾನ್ ತಗೊಂಡು ಸಮ ಮಾಡಬೇಕು. ಯಾವ ಥರ ಮಾಡಬೇಕು ಅಂದರೆ 10 ಲೀಟ್ರಲ್ಲಿರೋ ಪೆಟ್ರೋಲ್ನ ನಾವು ಮೊದಲು 3 ಲೀಟ್ರಿಗೆ ಹಾಕಬೇಕು. 3 ಲೀಟ್ರ್ ಇರೋ ಪೆಟ್ರೋಲ್ನ ತೆಗೆದು 7 ಲೀಟ್ರಿಗೆ ಹಾಕಬೇಕು. ಆವಾಗ ಇಲ್ಲಿ ನಮಗೆ 7 ಲೀಟ್ರ್ ಉಳ್ಕೊತದೆ, ಇಲ್ಲಿ 3 ಲೀಟ್ರ್ ಇರ್ತದೆ. ಪುನಃ ಏನು ಮಾಡಬೇಕಂದ್ರೆ ನಾವು 3 ಲೀಟ್ರಿಗೆ ಹಾಕಬೇಕು. ಇದರಿಂದ ಅಳತೆ ಮಾಡೋದು ಪೆಟ್ರೋಲ್ ಪುನಃ ಇದಕ್ಕೆ 7 ಲೀಟ್ರ್ ಕ್ಯಾನ್ ಹಾಕಬೇಕು. ಇಲ್ಲಿ 6 ಲೀಟ್ರ್ ಇರ್ತದೆ, ಇಲ್ಲಿ 4 ಲೀಟ್ರ್ ಇರ್ತದೆ. ಈ 4 ಲೀಟ್ರ್ ಇರೋ ಪೆಟ್ರೋಲ್ನ ತೆಗೆದು 3 ಲೀಟ್ರಿಗೆ ಹಾಕಬೇಕು. ಇಲ್ಲ ಅವಾಗ ನಮಗೆ 1 ಲೀಟ್ರ್ ಇರ್ತದೆ, ಇಲ್ಲಿ 6 ಲೀಟ್ರ್ ಇರ್ತದೆ, ಇಲ್ಲಿ 3 ಲೀಟ್ರ್ ಇರ್ತದೆ. ಇಲ್ಲ 7 ಲೀಟ್ರ್ ಪೆಟ್ರೋಲಲ್ಲಿ 3 ಲೀಟ್ರ್ 6 ಲೀಟ್ರ್ ಇದ್ದಾಗ 1 ಲೀಟ್ರ್ ಖಾಲಿ ಇರ್ತದೆ. ಅವಾಗ ಏನು ಮಾಡಬೇಕು ಅಂದರೆ ನಾವು 3 ಲೀಟ್ರಲ್ಲಿ ಇದು ಬೂದಾಗ ಇದಕ್ಕೆ 1 ಲೀಟ್ರ್ ಫುಲ್ 7 ಲೀಟ್ರ್ ಆಗುತ್ತೆ. ಇದರಲ್ಲಿ 2 ಲೀಟ್ರ್ ಉಳ್ಕೊತದೆ. ಈ 2 ಲೀಟ್ರ್ ಉಳ್ಕೊಂಡಾಗ ನಮಗೆ ಇದರಲ್ಲಿ 1 ಲೀಟ್ರ್ ಇರ್ತದೆ, ಇದರಲ್ಲಿ 7 ಲೀಟ್ರ್ ಇರ್ತದೆ, ಇದರಲ್ಲಿ 2 ಲೀಟ್ರ್ ಇರ್ತದೆ. ಈ 7 ಲೀಟ್ರ್ ಪೆಟ್ರೋಲ್ನ ತಗೊಬಂದು ನಮಗೆ 10 ಲೀಟ್ರ್ ಪೆಟ್ರೋಲ್ ಕ್ಯಾನ್ಗೆ ಹಾಕಬೇಕು. 10 ಲೀಟ್ರ್ ಪೆಟ್ರೋಲ್ ಕ್ಯಾನ್ಗೆ ಹಾಕಿದಾಗ ನಮಗೆ ಇಲ್ಲಿ 8 ಲೀಟ್ರ್ ಉಳ್ಕೊತದೆ. ಹೆಂಗ ಪೆಟ್ರೋಲ್ ಬದಲು 1 ಲೀಟ್ರ್ ಇರ್ತದೆ, 7 ಲೀಟ್ರ್ ಹಾಕಿದಾಗ ಇಲ್ಲಿ 8 ಲೀಟ್ರ್ ಆಯ್ತದೆ. 8 ಲೀಟ್ರ್ ಆದಾಗ ನಮ್ಗೆ ಇಲ್ಲಿ 2 ಲೀಟ್ರ್ ಉಳ್ಕೊಂಡಿರ್ತದೆ. ಈ 2 ಲೀಟ್ರ್ ತಗೊಂಡು 7 ಲೀಟ್ರಿಗೆ ಹಾಕ್ಬೇಕು ನಾವು. ಅವಾಗ ಏನಾಯ್ತು, ಇದು ಖಾಲಿ ಇರ್ತದೆ, ಇಲ್ಲಿ 2 ಇರ್ತದೆ, ಇಲ್ಲಿ ನಮಗೆ 8 ಇರ್ತದೆ. ಈ 8 ಲೀಟ್ರ್ ಪೆಟ್ರೋಲ್ನ ತೆಗೆದು ಇಲ್ಲಿ 3 ಲೀಟ್ರಿಗೆ ಹಾಕಿದಾಗ ಇಲ್ಲಿ 8 ಲೀಟ್ರಲ್ಲಿ 3 ಲೀಟ್ರ್ ಹೋದ್ರೆ ಇಲ್ಲಿ 5 ಲೀಟ್ರ್ ಉಳ್ಕೊತದೆ. 5 ಲೀಟ್ರ್ ಉಳ್ಕೊಂಡಾಗ ಇಲ್ಲಿ 2, 3, ಈ 3 ತೆಗೆದು ಪುನಃ ಇದಕ್ಕೆ ಹಾಕಿದಾಗ ಇಲ್ಲಿ 5 ಲೀಟ್ರು, ಇಲ್ಲಿ 5 ಲೀಟ್ರ್ ಉಳ್ಕೊತದೆ. ನೋಡಿ, ಈ ಥರ ಭಾಗ ಮಾಡಬೇಕು.